ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಜೇತಾ ರುಚಿ ಮನೆ. ಪ್ರತಿದಿನ ಬೆಳಗ್ಗೆ ಏನು ತಿಂಡಿ ಮಾಡೋದು ಅಂತ ತುಂಬ ಯೋಚನೆ ಮಾಡಿ 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 ಸುಸ್ತಾಗಿದ್ದೀರಾ? ಹಾಗಾದರೆ ಇವತ್ತು ನಮ್ಮ ಕಿಚನಲ್ಲಿ ಕ್ಯಾಲ್ಶಿಯಂ ರಿಚ್ ಆಗಿರೋ ರಾಗಿ ಮತ್ತು ನುಗ್ಗೆ ಸೊಪ್ಪು ಯೂಸ್ ಮಾಡಿಕೊಂಡು 10 ನಿಮಿಷದಲ್ಲಿ ಮಾಡ್ಬೋದಾದ ಒಂದು ಅದ್ಭುತವಾದ ಟ್ರೆಡಿಷನಲ್ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಬರೀ ರುಚಿ ಮಾತ್ರವಲ್ಲ, ಇಡೀ ದಿನ ನಿಮ್ಮನ್ನು ಎನರ್ಜೆಟಿಕ್ ಆಗಿಡುತ್ತೆ. ವೆಯ್ಟ್ ಲಾಸ್ ಮಾಡೋರ್ಗಂತೂ ಇದು ಬೆಸ್ಟ್ ಆಪ್ಷನ್. ಬನ್ನಿ, ತಡ ಮಾಡ್ದಲೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಪ್ಯಾನ್ ತೊಗೊಂಡಿದ್ದೀನಿ. 2 ರಿಂದ 3 ಸ್ಪೂನ್ ಎಣ್ಣೆ ಹಾಕೋಬೇಕು. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ನುಗ್ಗೆ ಸೊಪ್ಪಲ್ಲಿ ವಿಟಮಿನ್ ಸಿ, ಕ್ಯಾಲ್ಶಿಯಮ್ಮು, ಪೊಟ್ಯಾಷಿಯಮ್ಮು, ಫಾಸ್ಫರಸ್ಸು, ಐರನ್ ಕಂಟೆಂಟ್ ತುಂಬ ಜಾಸ್ತಿ ಇದೆ. ಹಾಗೆ ರಾಗಿಲೂ ತುಂಬ ನ್ಯೂಟ್ರಿಯೆಂಟ್ಸ್ ಜಾಸ್ತಿನೇ ಇದೆ. ನಾನಿಲ್ಲಿ 2 ರಿಂದ 3 ಈರುಳ್ಳಿ ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬ್ರೌನ್ ಆಗಲಿ ಇದು. ರಾಗಿಲೂ ಅಷ್ಟೇ ತುಂಬ ಕ್ಯಾಲ್ಶಿಯಂ ಕಂಟೆಂಟ್ ಇರುತ್ತೆ. ಅದನ್ನು ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬ ಒಳ್ಳೆಯದು. ನೋಡಿ, 2 ರಿಂದ 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಖಾರ ಬೇಕಂದರೆ ನೀವು ಸ್ವಲ್ಪ ಹಾಕೋಬೋದು. ಈರುಳ್ಳಿ ಆಗಿದೆ. ಇಲ್ಲಿ ನಾನಿಲ್ಲಿ ನುಗ್ಗೆ ಸೊಪ್ಪು ತೊಗೋತಾ ಇದ್ದೀನಿ. ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋದು. ಈ ಎರಡು ಕಾಂಬಿನೇಷನ್ ಸೇರ್ ಮಾಡ್ತಾ ಇರೋದ್ರಿಂದ ನಮಗೆ ಎನರ್ಜಿ ದುಪ್ಪಟ್ಟಾಗಿ ಸಿಗುತ್ತೆ. ನಾವಿದ್ರಿಂದ ರಾಗಿ ರೊಟ್ಟಿನೂ ಮಾಡ್ಕೋಬೋದು. ನಾನಿವತ್ತು ಹೊಸ ರೆಸಿಪಿ ತೋರಿಸ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೂ ತೊಗೊಂಡು ಹೋಗ್ಬೋದು, ಬಾಕ್ಸ್ ಹಾಕ್ಕೊಂಡು. ನೋಡಿ, ಇದಾಗಿದೆ. ತುಂಬ ಜಾಸ್ತಿ ಬೇಯೋ ನೆಸೆಸಿಟಿ ಇಲ್ಲ. ನಾನಿಲ್ಲಿ 2 ಗ್ಲಾಸು ನೀರು ತಗೋತಾ ಇದ್ದೀನಿ. ನೀವು ಇದಕ್ಕೆ ಬೇಕಂದರೆ ಕ್ಯಾರೆಟು ತುರಿದು ಹಾಕೋಬೋದು, ಬೀನ್ಸ್ ಕಟ್ ಮಾಡಿ ಹಾಕೋಬೋದು. ನಾನಿಲ್ಲೊಂದು 2 ಸ್ಪೂನು ರಾಗಿ ಹಿಟ್ಟನ್ನ ನೀರಿಗೆ ಹಾಕ್ಬಿಟ್ಟು ತಣ್ಣೀರೆಲ್ಲ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಅಂಬ್ಲಿ ಕನ್ಸಿಸ್ಟೆನ್ಸಿಗೆ ಬರಬೇಕು. ಕೈ ಬಿಡ್ದಲೆ ಚೆನ್ನಾಗಿ ತಿರುವಿ, ಇಲ್ಲ ಅಂದರೆ ಗಂಟಾಗ್ಬಿಡುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಮುದ್ದೆ ರೆಸಿಪಿಲಿ. ಮುದ್ದೆ ಇದೇ ಥರ ಮಾಡ್ಕೋಬೋದು. ನೋಡಿ, ಕಟ್ ಮಾಡಿ ಇಟ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ನಿಮ್ಗೆ ಚಟ್ನಿನೂ ನೆಸೆಸಿಟಿ ಇರಲ್ಲ, ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಇದನ್ನು. ನೋಡಿ, ಇದು ಕುದೀತಾ ಇದೆ. ಈಗ ನಾನು 1 ಗ್ಲಾಸ್ ರಾಗಿ ಹಿಟ್ಟು ತಗೋತಾ ಇದ್ದೀನಿ. ಯಾವಾಗಲೂ ನೀವು ಮುದ್ದೆ ಮಾಡಬೇಕಾದ್ರೆ 2 ಗ್ಲಾಸ್ ನೀರಿಗೆ 1 ಗ್ಲಾಸು ರಾಗಿ ಹಿಟ್ಟು ಹಾಕೋಬೇಕು. ಸಾಫ್ಟಾಗಿ ಬೆಣ್ಣೆ ಥರ ಬರುತ್ತೆ ಮುದ್ದೆ. ನೋಡಿ, ಇದನ್ನು ಸ್ವಲ್ಪ ತಿರುಗಿಸೋಣ. ಜಾಸ್ತಿ ಬೇಡ, ಗಂಟಾಗ್ಬಿಡುತ್ತೆ. ಒಂದು 5 ನಿಮಿಷ ಬಿಟ್ಬಿಡ್ಬೇಕು. 5 ನಿಮಿಷ ಬಿಟ್ಟಾದ್ಮೇಲೆ ನೋಡಿ, ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀವು ಅನ್ನದ ಕೈ ತೊಗೊಳೋದ್ರಿಂದ ನೀಟಾಗಿ ಎಲ್ಲೂ ಗಂಟಿಲ್ದಲೆ ಗಂಟನೆಲ್ಲ ನೀಟಾಗಿ ಹೊಡ್ಕೋಬೋದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗೂ ಬೇಯುತ್ತೆ ಮುದ್ದೆ. ಹೇಳಿದ್ನಲ್ಲ, ಬೇಕಂದ್ರೆ ನೀವು ಇದು ಕ್ಯಾರೆಟು ಮತ್ತು ಬೀನ್ಸು, ಗೆಡ್ಡೆಕೋಸು ಬೇಕಂದ್ರೆ ಹಾಕೋಬೋದು. ರಾಗಿಲೂ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ, ನುಗ್ಗೆ ಸೊಪ್ಪಲ್ಲೂ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ. ಎರಡು ಮಿಕ್ಸ್ ಆಗಿರೋದ್ರಿಂದ ನ್ಯೂಟ್ರಿಯೆಂಟ್ಸು ಡಬಲ್ ಆಗಿ ನಮ್ಮ ಬಾಡಿಗೆ ಸಿಗುತ್ತೆ. ನೋಡಿ, ಒಂದು ಸ್ವಲ್ಪ ಕೈನ ತೇವ ಮಾಡಿಕೊಂಡು ಮುಟ್ಟು ನೋಡಿ. ನಿಮ್ಮ ಕೈಗೆ ಅಂಟ್ಕೊಂಡ್ಲಿಲ್ಲ ಅಂದರೆ ಮುದ್ದೆ ಆಗಿದೆ ಅಂತ. ಕೈಗೆ ಅಂಟ್ಕೊಂಡ್ರೆ ಇನ್ನೊಂದು 2 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, ಈಗ ಸ್ವಲ್ಪ ನೀರು ತೇವ ಮಾಡಿಕೊಂಡು ಈ ಥರ ಮುಟ್ಟಬೇಕು. ಆವಾಗ ನಿಮ್ಮ ಕೈಗೆ ಅಂಟ್ಕೊಡ್ಲಿಲ್ಲ ಅಂದರೆ ಮುದ್ದೆ ಆಗಿದೆ ಅಂತ ಅರ್ಥ. ಈಗ ಇದು ರೆಡಿ ಆಗಿದೆ. ಈ ಕೈಗೆ ತುಪ್ಪ ಸವರ್ಕೊಂಡಿದ್ದೀನಿ ನಾನು. ತುಪ್ಪ ಸವರ್ಕೊಂಡು ಚಿಕ್ಕದಾಗಿ ಬಾಲ್ಸ್ ಮಾಡಿಟ್ಕೊಳ್ಳೋಣ. ನಾನು ಚೆನ್ನಾಗಿ ರಾಗಿ ಹಿಟ್ಟನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನಿಮ್ಗೆ ಬೇಕಂದರೆ ಸ್ಟೀಮ್ ಮಾಡ್ಕೊಳ್ಳಿ ಉಂಡೆಗಳನ್ನ. ಚೆನ್ನಾಗಿ ಬೆಂದಿರೋದ್ರಿಂದ ಸ್ಟೀಮ್ ಮಾಡೋ ನೆಸೆಸಿಟಿ ಇಲ್ಲ. ನಿಮ್ಗೆ ಬೇಕಂದರೆ ಸ್ಟೀಮ್ ಮಾಡ್ಕೋಬೋದು. ನೋಡಿ, ರೆಡಿಯಾಗಿದೆ.
ತುಂಬ ಟೇಸ್ಟಿಯಾಗಿರುತ್ತೆ. ಕಡಲೆ ಬೀಜದ ಚಟ್ನಿ ಜೊತೆ ಇಲ್ಲಾಂದರೆ ಕಾಯಿ ಚಟ್ನಿ ಜೊತೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಮುದ್ದೆ ತಿಂದು ತಿಂದು ಬೋರ್ ಆಗಿದ್ರೆ ಈ ಥರ ಮಾಡ್ಕೊಳ್ಳಿ, ಡಿಫ್ರೆಂಟ್ ಆಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.